ಎಲ್ಲರಿಗೂ ನಮಸ್ಕಾರ. ಜಗತ್ತಿನ ವಿವಿಧ ಭಾಗಗಳಲ್ಲಿ ಕಂಡುಬರುವ ಅಥವಾ ನಡೆದ ಹಾಗೂ ನಡೆಯುತ್ತಿರುವ ಕೆಲವು ವಿಷಯಗಳು ನಮ್ಮನ್ನ ಆಶ್ಚರ್ಯಚಕಿತಗೊಳಿಸುತ್ತವೆ. ಒಂದಿಷ್ಟು ವಿಷಯಗಳು ನಮ್ಮನ್ನ ಬೆರಗುಗೊಳಿಸುತ್ತವೆ. ಅಂತಹ ಕೆಲವು ಆಯ್ದ ಪ್ರಮುಖ ವಿಷಯಗಳನ್ನ ಮಿಲೇನಿಯಂ ಸರಣಿಯ ವಿಸ್ಮಯ ವಿಶ್ವ ಎಂಬ 2 ಪುಸ್ತಕಗಳಲ್ಲಿ ತೇಜಸ್ವಿಯವರು ವಿವರಿಸುತ್ತಾರೆ. ವಿಸ್ಮಯ ವಿಶ್ವ 2ರ ಮುನ್ನುಡಿ ಇಂತಿದೆ. ಈ ಶತಮಾನದ ಅದ್ಭುತಗಳಾಗಿ ಎವರೆಸ್ಟ್ ಹತ್ತಿದ್ದು, ಉಪಗ್ರಹ ಹಾರಿಸಿದ್ದು, ಚಂದ್ರನಲ್ಲಿ ಇಳಿದದ್ದು, ಕಂಪ್ಯೂಟರ್ ಚಿಪ್ಗಳನ್ನು ತಯಾರಿಸಿದ್ದು, ಕಣ್ಣು ಕೊಯ್ರೆಸುವ ಸಾಧನೆಗಳಾದ್ದರಿಂದ ಜನಪ್ರಿಯತೆಯನ್ನು, ಪ್ರಚಾರವನ್ನು ಪಡೆದುಕೊಳ್ಳುತ್ತವೆ. ಆದರೆ ಈ ಶತಮಾನದ ಸಾಧನೆ ಎಂದು ಯಾವುದಾದರೂ ಒಂದೇ ಒಂದು ಸಾಧನೆಯನ್ನು ಹೇಳು ಎಂದು ನನ್ನನ್ನು ಯಾರಾದರೂ ಕೇಳಿದರೆ ನಾನು ನಿಸ್ಸಂಶಯವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಸಿಡುಬನ್ನ ಈ ಭೂಮಂಡಲದಿಂದಲೇ ಉಚ್ಚಾಟಿಸಿದ್ದು ಎಂದು ಹೇಳುತ್ತೇನೆ. ಇದು ಇದ್ದಕ್ಕಿದ್ದಂತೆ ದಡೀರೆಂದು ಯಾರೋ ಒಬ್ಬ ಸಹಸ್ರಾರು ಜನರ ಸಮ್ಮುಖದಲ್ಲಿ ಸಾಧಿಸಿ ಚಪ್ಪಾಳೆಗಿಟ್ಟಿಸಿದಂತಹ ಸಾಧನೆಯಲ್ಲ. 100 ದೇಶಗಳ ಸಹಸ್ರಾರು ಕಾರ್ಯಕರ್ತರು ಮಳೆ ಬಿಸಿಲೆನ್ನದೆ, ಕಗ್ಗಾಡು ಮರಳುಗಾಡೆನ್ನದೆ ಅನೇಕ ವರ್ಷಗಳ ಪರ್ಯಂತ ಕೆಲಸ ಮಾಡಿ ಸಾಧಿಸಿದ ಯಶಸ್ಸು. ನಾಗರಿಕತೆಗಳ ಹುಟ್ಟಿನಿಂದಲೂ ಸತತವಾಗಿ ಸಾವಿರಾರು ಜನರನ್ನು ಬಲಿ ತೆಗೆದುಕೊಂಡ, ವಿರೂಪಗೊಳಿಸಿದ, ಕುರುಡರನ್ನಾಗಿ ಮಾಡಿದ ಈ ಮಹಾಮಾರಿಯಿಂದ ಮನುಕುಲವನ್ನೇ ವಿಮುಕ್ತಿಗೊಳಿಸಿದ್ದು ಈ ಶತಮಾನದ ಮನುಷ್ಯ ಸದ್ದು ಗದ್ದಲವಿಲ್ಲದೆ ಸಾಧಿಸಿದ ಅತ್ಯಮೋಘ ಸಾಧನೆ. ಈ ಸಾಧನೆಯಿಂದ ಹಿಂದುಳಿದ ರಾಷ್ಟ್ರಗಳ ಕೋಟ್ಯಾಂತರ ದೀನರ, ಬಡವರ ಆಹುತಿ ತಪ್ಪಿತು. ಇದಕ್ಕಿಂತ ಹೆಚ್ಚಾಗಿ ಇಡೀ ಮನುಕುಲಕ್ಕೆ ಇದರಿಂದ ಒದಗಿದ ಆತ್ಮವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಈಗ ಭಯಾನಕ ಪೋಲಿಯೋ ರೋಗ ಉಚ್ಚಾಟನೆಗೆ ಹೋರಾಟ ನಡೆಯುತ್ತಿದೆ. ಸಿಡುಬು ನಿರ್ನಾಮ ಸಾಧ್ಯವಾಗಿದ್ದನ್ನ ನೋಡಿದರೆ ಇದರಲ್ಲೂ ಮನುಷ್ಯ ಜಯಶೀಲನಾಗುತ್ತಾನೆನ್ನುವುದರಲ್ಲಿ ಸಂದೇಹವೇ ಇಲ್ಲ. ಸಿಡುಬಿನಿಂದ ಮುಖವೆಲ್ಲ ಗುಳಿಬಿದ್ದ, ಕೂತು ಕುರುಡಾದ ಕಣ್ಣಿನ ಹತಾಶ ಮೊರೆಗಳು ಹೇಗೆ ಇತಿಹಾಸವಾಗಿ ಜನರ ನೆನಪಿನಿಂದಲೇ ಕಣ್ಮರೆಯಾದರೋ ಹಾಗೆ ಪೋಲಿಯೋ ರೋಗದಿಂದ ಕಾಲು ಕೈ ಕುಬ್ಜವಾಗಿ ಮರದ ಕಾಲು ಕಟ್ಟಿಕೊಂಡು ಕುಂಟುತ್ತಾ ನಡೆಯುವ ಮಕ್ಕಳನ್ನು ಮುಂದಿನ ಶತಮಾನದಲ್ಲಿ ನಾವು ನೋಡುವುದಿಲ್ಲ ಎನ್ನುವುದು ಶತಸಿದ್ಧ. ಇತಿಹಾಸದ ಹಾದಿಯಲ್ಲಿ ಹೇಗೆ ಅನಾವೃಷ್ಟಿ, ಕ್ಷಾಮ, ಸಾಂಕ್ರಾಮಿಕ ರೋಗಗಳು ದೊಡ್ಡ ದೊಡ್ಡ ನಾಗರಿಕತೆಗಳನ್ನೇ ನಾಶ ಮಾಡಿದವು, ಪ್ರಕೃತಿ ವಿಕೋಪಗಳು, ಕಾಯಿಲೆಗಳು ಮನುಷ್ಯನನ್ನ ಯಾವ ಮಟ್ಟಕ್ಕೆ ಕಾಡಿ ಮೃಗ ಸಮಾನ ಮಾಡುತ್ತಿದ್ದವು ಎನ್ನುವುದನ್ನ ಈ ಪುಸ್ತಕದಲ್ಲಿರುವ ಕೆಲವು ಚಿತ್ರಣಗಳ ಸಾದೃಶ್ಯದಲ್ಲಿ ಅವಲೋಕಿಸಿ ಸಿಡುಬು ನಿರ್ಮೂಲನದ ಮಹತ್ವ ಅರಿವಾಗುತ್ತದೆ ಎನ್ನುತ್ತಾರೆ ತೇಜಸ್ವಿ ಅವರು. ಧನ್ಯವಾದಗಳು.